ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 6ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ನನ್ನವನು ಭಾಗ 7. ಸಿದ್ಧಾರ್ಥನ ಮನ ಸಂತೋಷದಿಂದ ಭಾರವಾಗಿತ್ತು. ವರ್ಷ ಮನ ನವಿಲಿನಂತೆ ಹಾರಾಡುತ್ತಿತ್ತು. ಇಬ್ಬರು ಉಲ್ಲಾಸದ ಹೂಮಳೆಯಲ್ಲಿ ಮಿಂದಂತೆ ಇದ್ದರು. ಆಗ ವರ್ಷ ಹೇಳಿದಳು, ನಿನ್ನಿಂದ ದೂರ ಇರೋದು ನನ್ನ ಪ್ರಾಬ್ಲಮ್. ಹೌದಾ, ಹಾಗಾದರೆ ಮನೆಗೆ ಬಂದು ಬಿಡು ವರ್ಷ. ಹೀಗೆ ಬರೋದಿಲ್ಲ, ಎಲ್ಲ ಸಂಪ್ರದಾಯದಂತೆ 2 ತಿಂಗಳೊಳಗೆ. ಅಷ್ಟೊಂದು ದಿನ ಕಾಯಬೇಕಾ ಎಂದವನ ಗಡ್ಡ ಎಳೆದು ಹೇಳಿದಳು. ಸ್ವಲ್ಪ ದಿನ ಅಷ್ಟೇ, ಇಷ್ಟು ದಿನ ಇರಲಿಲ್ವಾ? ಆಗ ಬೇರೆ ಈಗ ಬೇರೆ, ನಿಂಗೇನು ಗೊತ್ತು ನನ್ನ ಸಂಕಟ? ಗೊತ್ತು, ಈಗ ಮನೆಗೆ ಹೋಗೋಣ್ವಾ? ಆಗಲ್ಲ, ಆಸೆ ತೋರಿಸಿ ಈಗ ಮನೆಗೆ ಅಂದರೆ ನಾನು ಬರಲ್ಲ. ಅಯ್ಯೋ ಶಿವನೇ, ನಾನೆಂತ ಆಸೆ ತೋರಿಸಿದ್ದು? ಮತ್ತೆ ಒಂದು ಮುತ್ತು ಕೊಟ್ಟು, ಈಗ ಅಷ್ಟೇ ಬಾ ಹೋಗುವ ಎನ್ನುತ್ತಾ ಎದ್ದವಳನ್ನು ಹಾಗೆಯೇ ತನ್ನೆಡೆಗೆ ಎಳೆದುಕೊಂಡು ಊಹಿಸುವುದೊಳಗೆ ಅವಳ ತುಟಿಗಳಿಗೆ ತುಟಿ ಜೋಡಿಸಿದ್ದ. ವರ್ಷ ಸ್ವೀಕರಿಸಿದಳು. ತನ್ನವನ ಪ್ರೇಮ ಇಷ್ಟು ರೊಮ್ಯಾಂಟಿಕ್ ಆಗಿ ಇರುವಾಗ ಬೇಡ ಎನ್ನಲಾದಿದೆ. ಮನೆಗೆ ಮರಳಿದ ಇಬ್ಬರು ಒಂದೊಂದು ಲೋಕದಲ್ಲಿದ್ದರು. ಸಿದ್ಧಾರ್ಥ್ ಮಾತ್ರ ಮನೆಯಲ್ಲಿ ಹೇಳಿದ್ದ, ವರ್ಷ ಕರೆದಿದ್ದು ಅದಕ್ಕೆ ಹೋಗಿದ್ದೆ ಅಂತ. ವರ್ಷ ಮಾತ್ರ ಏನೂ ಹೇಳಲಿಲ್ಲ. ಅವಳು ಸಂಡೆಗಾಗಿ ಕಾಯುತ್ತಿದ್ದಳು. ಸಂಡೆ ಎಂದಿನಂತೆ ಟಿಫಿನ್ಗೆ ಕುಳಿತಾಗ ವರ್ಷ ವಿಷಯ ಎತ್ತಿದಳು. ಅಪ್ಪ, ಒಂದು ಮಾತು ಹೇಳಲ್ಲ? ಹೇಳು. ಏನು? ನಾನು ಸಿದ್ಧಾರ್ಥನನ್ನು ಪ್ರೀತಿಸುತ್ತಿದ್ದೇನೆ, ಇದು ನಿಮಗೂ ಗೊತ್ತು. ಆದರೆ ನಿಮ್ಮನ್ನು ಅಷ್ಟೇ ಗೌರವಿಸುತ್ತಿದ್ದೇನೆ. ಅದರಿಂದಲೇ ಪ್ರೀತಿಸಿದವನ ಕಂಡೀಷನ್ ಒಪ್ಪಿ ಬಂದಿದ್ದು. ಈಗ ಹೇಳಿ ಅಪ್ಪ, ನಾನು ಮಾಡಿದ್ದು ತಪ್ಪೇ? ಇಲ್ಲ, ಹೇಳಿದ್ದು ಜಲಜ. ಹಾಗಾದರೆ ನೀವವರ ಮನೆಗೆ ಹೋಗಿ ಪ್ರಪೋಸಲ್ ಇಡಬಹುದು ಅಲ್ವಾ? ಕಿಶೋರ ಯೋಚಿಸುತ್ತಿದ್ದರು. ತಾನು ಮಾಡಿದ್ದ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದರೂ ಆಗುತ್ತಿತ್ತು. ಸಿದ್ಧಾರ್ಥ್ ಮನಸ್ಸು ಮಾಡಿದರೆ, ಆದರೆ ಅವನು ಏನೂ ಮಾಡದೆ ಎಲ್ಲವನ್ನೂ ಮಾಡಿದ್ದ. ವರ್ಷ, ನೀನು ಹೇಳೋದು ಸರಿ, ಆದರೆ ಅವರ ಹತ್ತಿರ ಮಾತಾಡೋದು ಹೇಗೆ? ಅಪ್ಪ, ಸಿದ್ಧಾರ್ಥ್ನ ಅಪ್ಪ ಸಿದ್ಧಾರ್ಥ್ನಿಗಿಂತ ಒಳ್ಳೆಯವರು. ಒಮ್ಮೆ ಕಾಲ್ ಮಾಡಿ ಮಾತಾಡಿ, ಮತ್ತೆ ನಿಮಗೆ ಗೊತ್ತಾಗುತ್ತೆ. ಸುಮಾರು 9 ಗಂಟೆಗೆ ಸೂರ್ಯನಾಥರ ಮೊಬೈಲ್ ರಿಂಗ್ ಆದಾಗ ತೆಗೆದು ನೋಡಿದರೆ ಸೇವ್ ಇಲ್ಲದ ನಂಬರ್. ಇರಲಿ ಎಂದು ರಿಸೀವ್ ಮಾಡಿದವರೇ, ಹಲೋ, ಯಾರು ಮಾತಾಡೋದು ಅಂದರು. ಸೂರ್ಯನಾಥ ತಾನೇ ಮಾತಾಡೋದು? ಹೌದು, ಹೇಳಿ, ನೀವ್ಯಾರು? ಕೆಲವು ಸೆಕೆಂಡುಗಳ ಮೌನ. ಕಿಶೋರ ಹೇಳಲು ಒದ್ದಾಡುತ್ತಿದ್ದುದನ್ನು ನೋಡಿ ವರ್ಷ ಅಪ್ಪನ ಹೆಗಲು ತಟ್ಟಿ ಪ್ರೋತ್ಸಾಹಿಸಿದಳು. ಹೇಳಿ, ತಾವ್ಯಾರು? ಕಿಶೋರ. ಹೋ, ಹೇಳಿ ಸರ್, ಏನಾಗಬೇಕು? ಅವರ ಧ್ವನಿಯಲ್ಲಿನ ಪ್ರೌಢತೆ ನೋಡಿ ಕಿಶೋರ ನೇರವಾಗಿ ವಿಷಯಕ್ಕೆ ಬಂದರು. ಸರ್, ನಾನು ಮಾಡಿದ ತಪ್ಪಿಗೆ ಕ್ಷಮಿಸಿಬಿಡಿ. ಬಿಡಿ ಸರ್, ಅದೆಲ್ಲ ಕೋಪ, ದ್ವೇಷ, ವೈಷಮ್ಯ ಎಲ್ಲವೂ ಬೇಕು, ಆದರೆ ಸ್ವಲ್ಪ ಹೊತ್ತು ಮಾತ್ರ, ಮತ್ತೆ ಮರೆತು ಬಿಡಬೇಕು. ಹೇಳಿ, ಏನು ಹೇಳೋಕ್ಕೆ ಹೊರಟಿದ್ರಿ? ಅಲ್ಲ, ಇವತ್ತು ಸಂಜೆ ಫ್ರೀ ಇದ್ದರೆ ಹಾಗೆ ನಮ್ಮ ಮನೆಗೆ ಕುಟುಂಬ ಸಮೇತ ಬನ್ನಿ. ಇದು ನನ್ನನ್ನು ನೀವೆಲ್ಲ ಕ್ಷಮಿಸಿದ್ದೀರಿ ಎಂಬುದಕ್ಕೆ ಸಾಕ್ಷಿಯಾಗಲಿ. ಅಷ್ಟೆಲ್ಲ ಬೇಡ ಸರ್, ಬರುತ್ತೇವೆ. ಆಯಿತು ಸರ್, ಕಾಯುತ್ತಾ ಇರುತ್ತೇವೆ. ಕಾಲ್ ಕಟ್ ಮಾಡಿದ ಕಿಶೋರರಿಗೆ ಈಗ ಸಂಪೂರ್ಣ ನಂಬಿಕೆ ಬಂದಿತ್ತು ವರ್ಷ ಹೇಳಿದ್ದರ ಮೇಲೆ. ಸೂರ್ಯನಾಥ ದಂಪತಿಗಳು ಮತ್ತು ಸಿದ್ಧಾರ್ಥ್ ನೈನಿ ವರ್ಷ ಮನೆಗೆ ಮೊದಲ ಸಲ ಬಂದಿದ್ದರು. ಒಂದು ಅಪರೂಪದ ಬಾಂಧವ್ಯ ಬೆಸೆಯಲು. ಲೋಕಾಪಚಾರದ ಮಾತುಗಳೆಲ್ಲ ಮುಗಿದರು. ವರ್ಷ ಕಾಣದೇ ಇದ್ದಾಗ ಚಂದ್ರಕಲಾ ಹೇಳಿದರು, ವರ್ಷ ಎಲ್ಲಿ? ಹೀಗೆ ಬರ್ತಾಳೆ. ವರು ವರು ಎಂದು ಕರೆದ ಅಮ್ಮನಿಗೆ, ಬಂದೆ ಅಮ್ಮ. ಸಿಂಪಲ್ ಸೀರೆ ಹುಟ್ಟಿದ್ದಳು. ನೈನಿಗೆ ಆಶ್ಚರ್ಯ. ಆದರೆ ಸಿದ್ಧಾರ್ಥ್ ಗೆಸ್ ಮಾಡಿದ್ದ, ಹೆಣ್ಣು ನೋಡುವ ಶಾಸ್ತ್ರ. ಕಾಫಿ ಕೊಟ್ಟು ಅಲ್ಲೇ ನಿಂತಿದ್ದವಳನ್ನು ಚಂದ್ರಕಲಾ ಕಣ್ತುಂಬ ನೋಡಿ, ವರ್ಷ, ನಿಂಗೆ ಈ ಸೀರೆ ಚಂದ ಕಾಣುತ್ತೆ. ಸುಮ್ಮನೆ ನಕ್ಕಳು. ಆಗ ಕಿಶೋರ ಹೇಳಿದರು, ಇದೆಲ್ಲವೂ ಅವಳ ಏರ್ಪಾಟು. ಇವತ್ತು ನೀವು ಬಂದಿದ್ದು ಹೆಣ್ಣು ನೋಡಲು. ಎಲ್ಲರೂ ನಕ್ಕು ಬಿಟ್ಟರು. ಆಯ್ತಾಯ್ತು, ನಮಗೆ ಒಪ್ಪಿಗೆ. ನೈನಿ, ನಿನಗೆ? ಈಗ ಬೇಕಾದರೂ ಕರೆದುಕೊಂಡು ಹೋಗುತ್ತೇನೆ ಎಂದಳು. ಸಿದ್ಧಾರ್ಥ್, ನೀನು ಹೇಳಪ್ಪ. ಮತ್ತೆ ಸಾರಿ ಮೈ ಬಾಯ್, ಹಾರ್ಟ್ಲಿ ಐ ಆಮ್ ವೆರಿ ಸಾರಿ. ಬಿಡಿ ಸರ್, ಅಷ್ಟೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಳುವವನಲ್ಲ ನಾನು ವರ್ಷ ಹತ್ತಿರ ಮಾತನಾಡಿ ಹೇಳುತ್ತೇನೆ ಎಂದಾಗ ವರ್ಷ ಸಹಿತ ಎಲ್ಲರಿಗೂ ಆಶ್ಚರ್ಯ. ಆದರೂ ವರ್ಷ ಬನ್ನಿ ಎಂದು ತನ್ನ ರೂಮಿಗೆ ಹೋದಳು. ರೂಮ್ಗೆ ಕಾಲಿಟ್ಟು ಒಳಗೆ ಬಂದ ಕೂಡಲೇ ಸಿದ್ಧಾರ್ಥ್ ಅವಳನ್ನು ಬಳಸಿದ್ದ. ಸಿದ್ಧಾರ್ಥ್, ಬಿಡು, ಇದು ಮನೆ. ನೋ ಪ್ರಾಬ್ಲಮ್, ನನ್ನ ಹೆಂಡತಿ. ನೀವು ಇತ್ತೀಚೆಗೆ ಹಾಳಾದ್ರಿ. ಯಾರಿಂದ? ನಿಮ್ಮಿಂದಲೇ. ಆಗಲೇ ಅವನ ಕೈಗಳು ಅವಳ ಸೊಂಟವನ್ನು ಬಳಸಿದ್ದು.
ಯು ಆರ್ ಲುಕಿಂಗ್ ಲೈಕ್ ಕ್ವೀನ್. ಗೊತ್ತಾಯ್ತು, ಈಗ ಬಿಡಿ ಪ್ಲೀಸ್. ಬಿಡಲ್ಲ, ನನಗೆ ಏನಾದರೂ ಕೊಡು. ನಾನೇ ನಿನ್ನವಳು, ಇನ್ನೇನು ಬೇಕು? ಹೌದು, ಇದು ಸರ್ಪ್ರೈಸ್. ಹೋಗು ಎಂದು ದೂರ ಸರಿದವಳನ್ನು ಮತ್ತೆ ತನ್ನ ತೋಳುಗಳಲ್ಲಿ ಬಂಧಿಸಿ ಒಂದು ಮುತ್ತನ್ನು ಅವಳ ಕೊರಳಗಿಟ್ಟು ಹೇಳಿದ, ಆದಷ್ಟು ಬೇಗ ಮನೆಗೆ ಬಾ, ಇನ್ನೂ ಸತಾಯಿಸಬೇಡ. ಶ್ಯೂರ್. ಮುಂದಿನ ಎಲ್ಲ ಮಾತುಕತೆ ದೊಡ್ಡವರದ್ದು. ಮದುವೆ ಸಿಂಪಲ್ ಆಗಿರಲಿ, ಒಂದು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ, ಮತ್ತೆ ನಿಮ್ಮಿಷ್ಟ ಎಂದರು ಕಿಶೋರ. ಆಗಬಹುದು, ಮತ್ತೆ ನಮ್ಮ ಮನೆಯಲ್ಲಿ ಅರತಕ್ಷತೆ ಕಾರ್ಯಕ್ರಮ. ಮದುವೆ ಫೆಬ್ರವರಿ 13ಕ್ಕೆ ಇದೆ, ಇನ್ನೊಂದು ತಿಂಗಳು ಟೈಮ್. ಸಾಕು, ಮಕ್ಕಳೆಲ್ಲ ಸುಖವಾಗಿದ್ದರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದು ಇದೆ? ಅಂತೂ ಸಿದ್ಧಾರ್ಥ್ ಮತ್ತು ವರ್ಷಾ ಮದುವೆ ಫೆಬ್ರವರಿ ತಿಂಗಳ 13ನೇ ದಿನಾಂಕ 11:50ಕ್ಕೆ ಧಾರೆ ಮುಹೂರ್ತ. ಊಟ ಸಿಂಪಲ್, ಆದರೆ ಒಂದು ಸಣ್ಣ ಸಾಮಾಜಿಕವಾಗಿ ಸಮಾಜಕ್ಕಾಗಿ ಕೆಲಸವನ್ನು ಮಾಡುವುದು ಎಂದು ಎಲ್ಲರೂ ಸರ್ವಾನುಮತದಿಂದ ನಿರ್ಣಯಿಸಿದರು. ಮಂಗಳವಾದ್ಯಗಳು ಮೊಳಗುತ್ತಿದ್ದೆವು. ಮಂಟಪದಲ್ಲಿ ದಂಪತಿಗಳು ನಗುತ್ತಾ ಫೋಟೋಗೆ ಪೋಸ್ ಕೊಡುತ್ತಿದ್ದರು. ನಾನು ಮತ್ತು ಅವನು, ಇವೇ ನಮಗೆ ಪ್ರಪಂಚ. ಆದರೆ ನಮ್ಮ ಮದುವೆ ಒಂದು ಮದುವೆ ಅನ್ನೋದು ಆಗಬಾರದು ಅಲ್ವಾ? ಅಷ್ಟೊಂದು ಜಂಬದಿಂದ ಹೇಳಿಕೊಂಡಿದ್ದೆ ನನ್ನವನ ಬಗ್ಗೆ. ಮತ್ತೆ ಹೀಗೆ ಮದುವೆ ಊಟ ಅಂತ ಮದುವೆ ಮುಗಿಸಿದರೆ ಹೇಗೆ? ಮದುವೆಯ ಗದ್ದಲ, ವಾದ್ಯಗಳು ಮೊಳಗುತ್ತಿದ್ದವು. ಬಣ್ಣ ಬಣ್ಣದ ಹೂಗಳಿಂದ ಶೃಂಗರಿಸಿದ ಮಂಟಪ, ಸಂತೋಷದಿಂದ ಬಂದು ಹೋಗುತ್ತಿದ್ದ ಬಂಧು ಬಳಗದವರು. ಮಾಂಗಲ್ಯ ಧಾರಣೆ ಅಕ್ಷತೆಗಳ ಸುರಿಮಳೆಯಲ್ಲಿ ಮಿಂದಂತೆ ಕಾಣುತ್ತಿದ್ದರು ವರ್ಷಾ ಮತ್ತು ಸಿದ್ಧಾರ್ಥ್. ಸೂರ್ಯನಾಥ ಮತ್ತು ಚಂದ್ರಕಳಾ, ಕಿಶೋರ ಮತ್ತು ಜಲಜಾ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದರೆ, ಭುವನ್ ಚಂದದ ಹುಡುಗಿಯರ ಕಡೆ ಕಣ್ಣು ಹಾಯಿಸಿ ನೈನಿಯಿಂದ ಚುಡಾಯಿಸಿಕೊಂಡಿದ್ದ. ನೈನಿ ವಿಶೇಷ ಅಲಂಕಾರದಿಂದ ಎಲ್ಲರ ಗಮನ ಸೆಳೆದರೆ, ಕೆಲವು ವಿಶೇಷ ಅತಿಥಿಗಳು ಮೊದಲ ಸಾಲಿನಲ್ಲಿ ಕುಳಿತು ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಂದವರೆಲ್ಲರೂ ಅವರನ್ನೇ ಗಮನಿಸುತ್ತಿದ್ದರು. ಸುಮಾರು 50 ಜನ. ಮತ್ತೆ ಗಮನಿಸದಿರಲು ಸಾಧ್ಯವೇ? ಸಿದ್ಧಾರ್ಥ್ ಮತ್ತು ವರ್ಷಾ ಒಳ್ಳೆ ದೇವಲೋಕದಲ್ಲಿ ತೇಲಿದಂತೆ ಇದ್ದರು. ವರ್ಷಾ ದೇವಕನ್ಯೆಯಂತೆ ಕಂಡರೆ ಸಿದ್ಧಾರ್ಥ್ ಇಂದ್ರನಂತೆ ಕಂಗೊಳಿಸುತ್ತಿದ್ದ. ಮದುವೆ ಊಟ ಎಲ್ಲವೂ ಮುಗಿದಾಗ ಮುಂದಿನ ಸಾಲಿನ ಅತಿಥಿಗಳನ್ನು ಸ್ವತಃ ಸಿದ್ಧಾರ್ಥ್ ಪರಿಚಯಿಸಿದ. ಇವರೆಲ್ಲರೂ ಅನಾಥ ಮಕ್ಕಳು. ನಮ್ಮಲ್ಲಿ ಕೊಡುವುದು ತುಂಬ ಇರುತ್ತದೆ, ಆದರೆ ಕೊಟ್ಟರೂ ಸಹ ಇಂಥವರನ್ನು ಸಂಭ್ರಮಕ್ಕೆ ಕರೆಯುವುದಿಲ್ಲ. ರಾಜಕಾರಣಿಗಳು ಬಳಸಿಕೊಂಡರೆ ಶ್ರೀಮಂತರು ದಾನ ಮಾಡಿ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಕೆಲವೊಬ್ಬರು ಶಿಕ್ಷಣಕ್ಕೆ ಹೆಚ್ಚಿನ ಸಹಾಯ ಮಾಡಿದರೆ, ಇನ್ನು ಕೆಲವರು ಇಂತಹ ಮಕ್ಕಳನ್ನು ನೋಡಿದರೆ ಏನೋ ಭೂತ ಕಣ್ಣಂತೆ ಮಾಡುತ್ತಾರೆ. ಹುಟ್ಟಿಸುವವರ ಅನಪೇಕ್ಷಿತ ಮಕ್ಕಳು ನಿಜವಾಗಿಯೂ ದೇವರ ಸಮಾನ. ಇಂತಹ ಮಕ್ಕಳಿಗೂ ಮುಖ್ಯ ವೇದಿಕೆ ಸಿಗುವಂತಾಗಲಿ ಎಂಬುವುದೇ ನನ್ನ ಆಶಯ. ಅದಕ್ಕೆ ನಾವಿಬ್ಬರೂ ಸೇರಿ ಈ ಮಕ್ಕಳನ್ನು ಮದುವೆಗೆ ಕರೆದಾಗ ಅವರೇ ದೊಡ್ಡ ಮನಸ್ಸು ಮಾಡಿ ಬಂದಿದ್ದಾರೆ. ಆದ್ದರಿಂದ ಇನ್ನು ಈ ಮಕ್ಕಳು ಸಹ ನಮ್ಮ ಮಕ್ಕಳಂತೆಯೇ. ಯಾರೂ ಇವರನ್ನು ಅನಾಥ ಎಂದು ಕರೆಯಬೇಡಿ. ನಾನು ವರ್ಷ ಇಬ್ಬರು ಈ 50 ಮಕ್ಕಳನ್ನು ನಮ್ಮ ಮನೆಯ ಎಲ್ಲ ಸಂಭ್ರಮಕ್ಕೂ ಕರೆಯುವುದೆಂದು ನಿಶ್ಚಯಿಸಿಕೊಂಡಿದ್ದೇವೆ. ನಮ್ಮ ಪ್ರಯತ್ನಕ್ಕೆ ಮುಂದೆ ನಿಮ್ಮ ಮನೆಯ ಮಕ್ಕಳ ಹಿರಿಯರ ಸಹಕಾರ ಇರಲಿ. ಪ್ರತಿಯೊಬ್ಬರೂ ಒಂದಿಬ್ಬರು ಮಕ್ಕಳಿಗಾದರೂ ಓದಿಸುವ ಪ್ರಯತ್ನ ಮಾಡೋಣ. ಎಲ್ಲರೂ ಆಶ್ಚರ್ಯಚಕಿತರಾಗಿ ಕೇಳುತ್ತಿದ್ದರು ಸಿದ್ಧಾರ್ಥ್ನ ಮಾತನ್ನು. ನಂತರ ಸೂರ್ಯನಾಥ ಮತ್ತು ಚಂದ್ರಕಳಾ ಸಹ ಸಿದ್ಧಾರ್ಥ್ನ ಮಾತನ್ನು ಪುನರ್ ಉಚ್ಚರಿಸಿದಾಗ ಕಿಶೋರ ಮತ್ತು ಜಲಜಾ ದಂಪತಿಗಳು ಅನುಮೋದಿಸಿದರು. ಬಂದವರು ಕೆಲವರಿಗೆ ಇಷ್ಟ ಆಗದಿದ್ದರೂ ಹಲವರಿಗೆ ಸಿದ್ಧಾರ್ಥ್ನ ಮೇಲಿನ ಗೌರವ ಹೆಚ್ಚಾಗಿತ್ತು ಸುಳ್ಳಲ್ಲ. ಕೊನೆಗೆ ಆ ಮಕ್ಕಳೆಲ್ಲರಿಗೂ ಪ್ರತಿ ವಾರಕ್ಕೊಮ್ಮೆ ಒಬ್ಬೊಬ್ಬರ ಮನೆಗೆ ಕರೆಯುವುದೆಂದು ತೀರ್ಮಾನಿಸಿದಾಗ ವರ್ಷ ಹೇಳಿದಳು, ಒಳ್ಳೆಯ ಕೆಲಸಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾವು ನಿಮಿತ್ತ ಮಾತ್ರ. ನಡೆಸುವವನು ಅವನು, ಆಶೀರ್ವಾದ ಸಹ ಅವನದೇ. ಸಹಕಾರವಿರಲಿ ಎಂದಾಗ ಮದುವೆ ಮಂಟಪ ಒಂದು ಸಲಕ್ಕೆ ಯಾವುದೋ NGO ಕಾರ್ಯಕ್ರಮದಂತೆ ಕಂಡಿದ್ದು ಸುಳ್ಳಲ್ಲ. ಆ ಮಕ್ಕಳೊಂದಿಗೆ ತುಂಬು ಹೃದಯದಿಂದ ಮನೆ ತುಂಬಿಸಿಕೊಂಡ ಸೂರ್ಯನಾಥ ದಂಪತಿಗಳು 100 ಕಾಲ ಸಂತೋಷದಿಂದ ಇರಿ ಎಂದು ಹಾರೈಸಿದರೆ, ಸಿದ್ಧಾರ್ಥ್ ಸಾಕಾ ಅಷ್ಟೇ, ನಾನೆಲ್ಲೋ ಒಂದು 300 ವರ್ಷ ಹೇಳ್ತೀರಿ ಅಂದ್ಕೊಂಡಿದ್ದೆ. ಹೋಗೋ ಮದುಮಗ, ನೀನು ಯಾವಾಗಲೂ ಹುಡುಗಾಟವೇ ಎಂದರು ಚಂದ್ರಕಳಾ. ಚಂದ್ರಮ್ಮ, ನೀನೇ ನನ್ನ ಅಮ್ಮ ಕಣಮ್ಮ ಎಂದು ಚುಡಾಯಿಸಿದ ಮಗನನ್ನು ನೋಡಿ ತಲೆಹರಟೆ. ನೀನ್ ಬಾಮ್ಮ ಎನ್ನುತ್ತಾ ವರ್ಷಾಳನ್ನು ಕರೆದರು. ಆಗ ನೈನಿ, ಅದಾಗಲ್ಲ, ಮೊದಲು ನಾನು ಎನ್ನುತ್ತಿದ್ದಾಗಲೇ ಮಕ್ಕಳೆಲ್ಲ ಹೋ ಎನ್ನುತ್ತಾ ಒಳಗೂಡಿದಾಗ ಎಲ್ಲರೂ ನಕ್ಕರು. ಮೇಲಿಂದ ದೇವರು ಆಶೀರ್ವದಿಸಿದಂತೆ ಸಣ್ಣ ಹನಿ ಬಾನಿಂದ ಭೂಮಿಗೆ ಇಳಿಯಲು ಪ್ರಾರಂಭಿಸಿತ್ತು.
ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.